ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಟಾ ಬಯಲಾಗಿತ್ತು. ಈಗ ಅದು ಮತ್ತೊಮ್ಮೆ ಪ್ರೂವ್ ಆಗಿದೆ. ನಾಯಕತ್ವ ಜಟಾಪಟಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮೇಜರ್ ಟ್ವಿಸ್ಟ್ಗೆ ಕಾರಣ ಆಗಬಹುದು. ಮೇ ತಿಂಗಳ ಮೊದಲ ವಾರದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಕಂಪನ. ಬೈ ಎಲೆಕ್ಷನ್ ಫಲಿತಾಂಶ ಹೊರಬೀಳ್ತಿದ್ದಂಗೆ ಕಂಪನ ಗ್ಯಾರಂಟಿ, ಬೇರೆ ಬೇರೆ ಗ್ಯಾರಂಟಿಗಳನ್ನ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರದಲ್ಲೇ ಒಂದಷ್ಟು ಗ್ಯಾರಂಟಿಗಳಾಗೋ ಸಾಧ್ಯತೆ ಇದೆ. ಅತ್ತ ದೆಹಲಿಯಲ್ಲಿ ನಾಯಕತ್ವ ಬದಲಾವಣೆಗೆ ಡಿಸಿಎಂ ಡಿಕೆಶಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಎತ್ತ ಸಿಎಂ ಅಂಡ್ ಟೀಮ್ ತನ್ನದೇ ರಣತಂತ್ರ ಹೆಣೆದು ರೆಡಿಯಾಗಿದೆ. ಅಹಿಂದ ಪರವಾಗಿ ಪರಮೇಶ್ವರ್ ಹೆಸರು ಮುಂಚೂಣಿಯಲ್ಲಿದೆ. ಡಿಕೆಗೆ ಟಕ್ಕರ್ ಕೊಡೋದಕ್ಕೆ ಅಹಿಂದ ದಾಳ ಉರುಳಿಸ್ತಾ ಇದೆ ಸಿಎಂ ಬಣ. ಅಹಿಂದ ಅಸ್ತ್ರವನ್ನ ಪ್ರಸ್ತಾಪಿಸಿ ಸಿಎಂ ಮೇಲೆ ಆಪ್ತ ಬಣ ರಣತಂತ್ರವನ್ನ ಹೆಣಿತಾ ಇದೆ. ಈಗಾಗಲೇ ದೆಹಲಿಯಲ್ಲಿ ಖರ್ಗೆ ಭೇಟಿ ಮಾಡಿ ಪಟ್ಟು ಹಿಡಿದು ಡಿಕೆ ಬ್ರದರ್ಸ್ ಕೂತ್ಕೊಂಡಿದ್ದಾರೆ. ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅಂತ ಹೇಳಿ ಎಲೆಕ್ಷನ್ ಮುಗಿತಾ ಇದ್ದಂತೆ ಪಟ್ಟನ್ನ ಬಿಗಿಗೊಳಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮುಂದಿನ ನಡೆ ಏನು? ಹಾಗಾದ್ರೆ ಮೇ ತಿಂಗಳಲ್ಲಿ ಏನೇನಾಗಬಹುದು? ಪಂಚರಾಜ್ಯ ಎಲೆಕ್ಷನ್ ಹಿನ್ನೆಲೆ ಸೈಲೆಂಟ್ ಆಗಿತ್ತು ಹೈಕಮಾಂಡ್. ಈಗ ಎಲೆಕ್ಷನ್ ಮುಗಿತಾ ಇದ್ದಂತೆ ಡಿಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಬಿಗಿಗೊಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಹೈಕಮಾಂಡ್ ಕೊಟ್ಟಂತ ಎಲ್ಲ ಹೇಳಿಕೆಗಳನ್ನ, ಎಲ್ಲ ಪ್ರಾಮಿಸ್ಗಳನ್ನ ಡಿಕೆ ಶಿವಕುಮಾರ್ ತಡ್ಕೊಳ್ತಾ ಬರ್ತಾ ಇದ್ರು, ಎಲ್ಲವನ್ನ ಕೇಳ್ತಾ ಇದ್ರು. ಎಲೆಕ್ಷನ್ ಮುಗಿಲಿ ಅಂತಾಯ್ತು, ಎಲೆಕ್ಷನ್ ಮುಗಿಯೋವರೆಗೂ ವೆಯ್ಟ್ ಮಾಡಿದ್ದಾಯ್ತು. ಆದರೆ ಐ ಡೋಂಟ್ ಥಿಂಕ್ ಸೊ ಇನ್ನು ಡಿಕೆ ಶಿವಕುಮಾರ್ ಹೆಚ್ಚು ವೆಯ್ಟ್ ಮಾಡ್ತಾರೆ ಅಂತ ಹೇಳಿ. ಇನ್ನೊಂದು ಕಡೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಕಾಂಗ್ರೆಸ್ ಹೈಕಮಾಂಡ್ನ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ಕಾಂಗ್ರೆಸ್ ಹೈಕಮಾಂಡ್ನ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನಾಯಕತ್ವ ಜಟಾಪಟಿ ಕಾಂಗ್ರೆಸ್ನಲ್ಲಿ ಮೇಜರ್ ಟ್ವಿಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅದು ಮೇನಲ್ಲೇ ಮೇಜರ್ ಟ್ವಿಸ್ಟ್ ಆಗುವ ಎಲ್ಲ ಸಾಧ್ಯತೆ ಇದೆ. ಮೇ 4ರಂದು ಬೈ ಎಲೆಕ್ಷನ್ನ ರಿಸಲ್ಟ್ಸ್ ಕೂಡ ಹೊರಗಡೆ ಬರುತ್ತೆ. ಸೊ ದೆಹಲಿಯಲ್ಲಿ ನಾಯಕತ್ವ ಬದಲಾವಣೆಗೆ ಡಿಕೆ ಶಿವಕುಮಾರ್ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಕಾಂಗ್ರೆಸ್ನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ತಾಪೆ ಹಚ್ಕೊಂಡು ಓಡಾಡ್ತಾನೆ ಇದ್ರು, ಏನಾದರೂ ಮಾಡಿ ಇದನ್ನ ತಾಪೆ ಹಚ್ಚಬೇಕು ಅಂತ ಇದ್ರು, ಆದರೆ ಅದು ಆಗ್ತಾ ಇಲ್ಲ. ಸೊ ಈಗ ಬಣ ಬಡದಾಟ ಮುನ್ನೆಲೆಗೆ ಬಂದಿದೆ, ಜೋರಾಗಿದೆ. ನಾಯಕತ್ವ ಬದಲಾವಣೆಯ ವಿಚಾರಗಳೀಗ ಮುನ್ನೆಲೆಗೆ ಬರ್ತಾ ಇದೆ. ಡಿಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಅಹಿಂದ ಬಣ ಇಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಒಟ್ಟಾರೆಯಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ನಡೀತಾ ಇದೆ ಆನಂದ್? ಖಂಡಿತವಾಗ್ಲೂ ಸಿದ್ದರ, ತಾವು ಹೇಳಿದಾಗೆ ಮೇನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ಫೋಟಕ ಬೆಳವಣಿಗೆ ನಡೀತಾ ಇರತಕ್ಕಂಥದ್ದು ನಿಶ್ಚಿತ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರ ಆಗಲೇಬೇಕು ಅಂತ ಪಟ್ಟನ ಹಿಡಿದಿದ್ದಾರೆ. ನಿನ್ನೆ ಡಿಕೆ ಸುರೇಶ್ ಅವರು ಕೂಡ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಮೇನಲ್ಲಿ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಈ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಅಗತ್ಯ ಬಿದ್ರೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ನಿರಂತರವಾದಂತಹ ಒಂದು ಪ್ರಯತ್ನವನ್ನ ಡಿಕೆ ಬ್ರದರ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಕುರ್ಚಿಯನ್ನ ಬಿಟ್ಕೊಡ್ತಕ್ಕಂಥ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಮೊನ್ನೆ ಸಿಎಂ ನೇತೃತ್ವದಲ್ಲಿ ನಡೆದಂತಹ ರಹಸ್ಯ ಸಭೆಯಲ್ಲೂ ಕೂಡ ಕೆಲವು ಶಾಸಕರು, ಸಚಿವರು ಎಲ್ಲರೂ ಕೂಡ ಸಿಎಂಗೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ತಾವು ಕುರ್ಚಿಯನ್ನ ಬಿಡಬಾರದು, ನೀವೇ ಮುಂದುವರಿಬೇಕು, ನಾವೆಲ್ಲರೂ ಕೂಡ ನಿಮ್ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅನ್ನೋ ಒಂದು ಸಲಹೆಯನ್ನ ಕೊಟ್ಟಿದ್ರು. ಅನ್ನೊಂದು ಬಲ ತುಂಬತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಈ ವಿಚಾರ ಡಿಕೆ ಶಿವಕುಮಾರ್ ಗೊತ್ತಾಗಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಬಳಿ ಒಂದು ಲಾಬಿ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ. ಸದ್ಯ ಮೇ 4ರಂದು ಚುನಾವಣಾ ಫಲಿತಾಂಶಗಳಿದೆ. ಈ ಫಲಿತಾಂಶದ ಮೇಲೆ ಏನಾದರೂ ಕುರ್ಚಿ ಭವಿಷ್ಯನೂ ಕೂಡ ನಿಂತಿದೆಯಾ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಒಂದು ವೇಳೆ ಬೈ ಎಲೆಕ್ಷನ್ ಏನಾದರೂ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಆದ್ರೆ ಆಗ ಸಿಎಂ ಕುರ್ಚಿಗೂ ಕೂಡ ಆಪತ್ತು ಎದುರಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಒಪ್ತಾ ಇಲ್ಲ. ಬೈ ಎಲೆಕ್ಷನ್ ಫಲಿತಾಂಶ ಅಥವಾ ಬೇರೆ ಏನಾಗಿರ್ಬೋದು, ತಾವು ನಮಗೆ ಏನು ಮಾತು ಕೊಟ್ಟಿದ್ರೆ ಅದರಂತೆ ನಡೆದುಕೊಳ್ಳಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಡಿಕೆ ಬ್ರದರ್ಸ್ ಅವರು ಇಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಒಂದು ಕಡೆ ಇದೆ. ಮತ್ತೊಂದು ಕಡೆ ಸಿಎಂ ಪರವಾಗಿ ಸಚಿವರು ಕೂಡ ಬ್ಯಾಟಿಂಗ್ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಸಿಎಂ ಆಪ್ತ ಸಚಿವ ಕೆ ವೆಂಕಟೇಶನ್ ಅವರಿದ್ರೆ, ಇವರು ಸಿಎಂ ಕುರ್ಚಿ ಖಾಲಿ ಇಲ್ಲ ಎನ್ನುವ ಮೂಲಕ ಡಿಕೆ ಶಿವಕುಮಾರ್ ಅವರ ಒಂದು ರಣತಂತ್ರಕ್ಕೆ ಕೌಂಟರ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಲ್ಲ ಒಂದು ಗೊಂದಲಗಳು ಬಗೆಹರಿತಕ್ಕಂಥ ಒಂದು ಕಾಲ ಹತ್ತಿರ ಬಂದಿದೆ.
ಪಕ್ಷದಲ್ಲಿ 100% ಸಮಸ್ಯೆಗಳು ಇದೆ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಬೇಕು ಅಂತ ಕೆಲವು ನಾಯಕರು ಒತ್ತಾಯ ಮಾಡ್ತಾ ಇದ್ರೆ, ಇನ್ನು ಕೆಲವರು ಸಿಎಂ ಅವರೇ ಮುಂದುವರಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಯಾವಾಗ ಹೇಳ್ತಾರೆ, ನಾನು ಆಗ ಒಂದು ಕುರ್ಚಿಯಿಂದ ಬಿಟ್ಕೊಡ್ತಕ್ಕಂಥ ಒಂದು ಕೆಲಸ ನಡೆಯುತ್ತೆ, ಅವರ ಒಂದು ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕಡಾಖಂಡಿತವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಒಂದು ಕುತೂಹಲ ಬಹಳಷ್ಟು ಇರ್ತಕ್ಕಂಥದ್ದು. ಸಿಂಧೂರ, ಆನಂದ್ ಹಾಗೆ ಸಂಪರ್ಕದಲ್ಲಿರಿ, ನಾನು ಮತ್ತೆ ನಿಮ್ಮ ಹತ್ರ ಮಾತನಾಡಿಸ್ತೀನಿ.